ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನಿವತ್ತು ಮಾಡ್ತಿರೋಕ್ಕಂಥ ರೆಸಿಪಿ ಏನಪ್ಪ ಅಂದರೆ ಕೆಂಪು ಚಟ್ನಿ, ಖಾರದ ಚಟ್ನಿ, ಗೊಡ್ಡು ಖಾರ ಅಂತ ಹೇಳ್ತೀವಲ್ಲ, ಉತ್ತರ ಕರ್ನಾಟಕದ ಸ್ಪೆಷಲ್. ಉತ್ತರ ಕರ್ನಾಟಕದಲ್ಲಿ ಈ ಚಟ್ನಿ ಇಲ್ಲ ಅಂದರೆ ಅವರು ಊಟನೇ ಮಾಡೋದಿಲ್ಲ. ಇದು ಹೇಗೆ ಮಾಡೋದು ನೋಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ನೋಡ್ತಾ ಇದ್ರೇ ಬಾಯಾಗ ನೀರು ಬರ್ತಾ ಇದೆಯಲ್ಲ, ನಿಮಗೂ ಅದೇ ಥರ ಬರ್ತಾ ಇದೆನಾ? ಇದು ದೋಸೆ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆಗೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು. ನೆನ್ನೆ ಉಳಿದಿರೋ ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ನೋಕ್ಕಂತೂ ಸೂಪರ್ ಆದಂತಹ ಟೇಸ್ಟಿ ಆದಂಥ ಕಾಂಬಿನೇಷನ್. ಹಾಗೆ ಅನ್ನ ತುಪ್ಪ ಜೊತೆಗೂ ತಿನ್ಬೋದು, ಅನ್ನ ಜೊತೆಗೂ ತಿನ್ಬೋದು. ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ. ಕೆಂಪು ಚಟ್ನಿ ಮಾಡೋದಕ್ಕೆ ಫಸ್ಟು ಹಣ್ಣು ಮೆಣ್ಸಿನ್ಕಾಯಿ ಬೇಕು. ಹಣ್ಣು ಮೆಣ್ಸಿನ್ಕಾಯಿ ಅಂದರೆ ಒಣಗಿರೋದಲ್ಲ, ಹಸಿ ಮೆಣಸಿನ್ಕಾಯಿ ಹಣ್ಣಾಗಿರುತ್ತಲ್ಲ ಅದು, ಫ್ರೆಶ್ ಆಗಿರ್ತಕ್ಕಂಥ ಮೆಣಸಿನ್ಕಾಯಿ, ಹಣ್ಣು ಮೆಣಸಿನ್ಕಾಯಿ, ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಜೀರಿಗೆ ಮತ್ತು ಮೆಂತೆಕಾಳು, ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ. ಜೀರಿಗೆನ ಮತ್ತು ಮೆಂತೆನೂ ಪುಡಿ ಮಾಡ್ಕೋಬೇಕು. ಮೆಂತೆನ ಒಣಗಿಸಿ ಇಟ್ಟಿರಬೇಕು, ಒಂದು ಸ್ವಲ್ಪನ ಒಣಗಿಸ್ಕೋಬೇಕು. 1 ಅವರ್ 2 ಅವರ್ಸು ಬಿಸಿಲಲ್ಲಿ ಒಣಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಆಮೇಲೆ ಪುಡಿ ಮಾಡ್ಕೋಬೇಕಾಗುತ್ತೆ. ಜೀರಿಗೆ ಮತ್ತು ಮೆಂತೆನ ಎರಡನ್ನೂ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಮೆಂತೆ ಮತ್ತು ಜೀರಿಗೆ ಹಾಕಿದ್ದೀವಲ್ಲ ಮಿಕ್ಸಿ ಜಾರಿಗೆ, ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಇವಾಗ ಮೆಂತೆ ಮತ್ತು ಜೀರಿಗೆನ ಫುಲ್ ನಯಸ್ಸಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಂಡಿದ್ದೀನಿ. ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಅದೇ ಜಾರಿಗೆ ನಾನು ಈಗ ಏನು ಹಣ್ಣು ಮೆಣ್ಸಿನ್ಕಾಯಿ ಇತ್ತಲ್ಲ, ಹಣ್ಣು ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಒಂದು 1/4 kg ಅಷ್ಟು ಮೆಣ್ಸಿನ್ಕಾಯಿ ಇತ್ತು, ಅದಕ್ಕೆ ಮಿಕ್ಸಿಲೇ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಮೆಣ್ಸಿನ್ಕಾಯಿ ಇದೆ ಅಂದರೆ ಗ್ರೈಂಡ್ರಿಗೆ ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಈಗ ಮೆಣ್ಸಿನ್ಕಾಯಿ ಹಾಕಿದ್ನಲ್ಲ, ಅದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡು ಚೆನ್ನಾಗಿ ನೀರೇನು ಹಾಕಿಲ್ಲ ರುಬ್ಕೊಂಡಿದ್ದೀನಿ. ಈಗ ಅದೆಲ್ಲ ಮೆಣ್ಸಿನ್ಕಾಯನ್ನು ರುಬ್ಬಿ ಆದಮೇಲೆ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಅದೇ ಜಾರಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿನೂ ಚೆನ್ನಾಗಿ ರುಬ್ಕೊಳ್ಳೋಣ. ಸಿಪ್ಪೆ ತೆಗ್ದಿಟ್ಟಿದ್ದೀನಿ ಬೆಳ್ಳುಳ್ಳಿನೆಲ್ಲನ, ಅದನ್ನು ಚೆನ್ನಾಗಿ ರುಬ್ಕೊಂಡಾಗಿದೆ ಬೆಳ್ಳುಳ್ಳಿನೇ. ನೋಡಿ, ಈಗ ಬೆಳ್ಳುಳ್ಳಿ ರುಬ್ಬಿದಾದಮೇಲೆ ಅದ್ರ ಜೊತೆಗೆ ಅದಕ್ಕಿಂತ ಉಪ್ಪು ಮತ್ತು ಹುಣಸೆಹಣ್ಣು ಎರಡನ್ನೂ ಹಾಕಬೇಕಾಗುತ್ತೆ. ಹಾಗಾಗಿ ರುಬ್ಕೊಳ್ಳೋದಕ್ಕೆ ಎಲ್ಲದೂ ಒಂದೇ ಜಾರಿಗೆ ದೊಡ್ಡದಿದೆ ನಮ್ಮದು ಜಾರು ಅಂದರೆ ಎಲ್ಲದನ್ನೂ ಒಂದೇ ಸರಿ ಹಾಕ್ಬಿಟ್ಟು ರುಬ್ಕೋಬೋದು. ಫಸ್ಟ್ ಮೆಣ್ಸಿನ್ಕಾಯಿ ರುಬ್ಕೋಬೇಕಾಗುತ್ತೆ. ನೋಡಿ, ಉಪ್ಪು ಮತ್ತು ಹುಣಸೆಹಣ್ಣು, ಬೆಳ್ಳುಳ್ಳಿ 3ನೂ ಹಾಕಿ ರುಬ್ತಾ ಇದ್ದೀನಿ ನಾನು. 3ನೂ ಹಾಕಿ ರುಬ್ಬಿದ ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಥರ ಬಂದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟು ಅದಕ್ಕೇ ಈಗ ಏನು ಬೆಳ್ಳುಳ್ಳಿ ಮತ್ತು ಉಪ್ಪು ಹುಣಸೆಹಣ್ಣು ಹಾಕಿ ರುಬ್ಬಿದ್ವಲ್ಲ, ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ರುಬ್ಕೊಂಡಿದ್ದಾದಮೇಲೆ ಮೆಣ್ಸಿನ್ಕಾಯಿ ಎಲ್ಲ ರುಬ್ಬಿದ್ವಲ್ಲ, ಅದೇ ಜಾರೊಳಗೆ ಹಾಕಿನ ಮಿಕ್ಸ್ ಮಾಡಬೇಕು. ಅದು ಎಲ್ಲ ಮಿಕ್ಸ್ ಆಗಬೇಕು. ಮೆಣ್ಸಿನ್ಕಾಯಿ ಏನಿರುತ್ತಲ್ಲ, ಹಣ್ಣು ಮೆಣ್ಸಿನ್ಕಾಯಿ, ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಅದೇ ಜೊತೆಗೆ ಪುಡಿ ಮಾಡಿರ್ತಕ್ಕಂತಹ ಜೀರಿಗೆ ಮತ್ತು ಮೆಂತ್ಯ ಪುಡಿ ಇತ್ತಲ್ಲ, ಅದನ್ನು ಹಾಕ್ಬಿಡೋಣ. ಇದು ಮಿಕ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ ನಾನು ನೋಡಿ ಅದ್ರ ಜೊತೆಗೆ ಸ್ವಲ್ಪ ಅರ್ಶಿನದ ಪುಡಿ, ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕ್ತಿದ್ದೀನಿ. ತಿಂಡಿ ಅರ್ಶಿನದ ಪುಡಿ. ನಿಮ್ಮ ಹತ್ರ ಅರ್ಶಿನದ ಪುಡಿಗಿಂತ ಅರ್ಶಿನದ ಕೊನೆ ಇತ್ತು ಅಂದರೆ ಅದನ್ನು ಪುಡಿ ಮಾಡಾಕ್ಬೋದು, ಅದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅರ್ಶಿನ ಕೊನೆದಾದರೆ ಇದೆಲ್ಲ ಹಾಕ್ಬಿಟ್ಟು ಒಂದು ದೊಡ್ಡ ಪಾತ್ರೆ ತೊಗೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಹತ್ರ ದೊಡ್ಡ ಜಾರ್ ಇದೆ, ಮಿಕ್ಸಿ ಆ ಜಾರಲ್ಲೇ ಮಿಕ್ಸ್ ಆಗುತ್ತೆ ಅಂದರೆ ಓಕೆ. ನಮ್ಮದು ಮಿಕ್ಸಿ ಜಾರ್ ಚಿಕ್ಕದಿತ್ತಲ್ವ, ಅದರಲ್ಲಿ ಮಿಕ್ಸ್ ಆಗೋಲ್ಲ ಅಂತ ಒಂದು ಪಾತ್ರೆಯಲ್ಲಿ ತೆಗೆದ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ, ಆಮೇಲೆ ಮತ್ತೆ ಜಾರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಸರಿ ಮತ್ತೆ ಮಿಕ್ಸಿ ಮಾಡಬೇಕಾಗುತ್ತೆ, ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ನುಣ್ಣಗೆ ರುಬ್ಬಿದ ಮೇಲೆ ಈ ಥರ ಬರುತ್ತೆ. ಆ ಥರ ಆದಮೇಲೆ ನೋಡಿ, ನನ್ನ ಚಟ್ನಿ ರೆಡಿಯಾಗಿದೆ. ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ. ಸೂಪರಾದಂತಹ ಟೇಸ್ಟಿ ಆದಂತಹ ಹೆಲ್ದಿ ಆದಂತಹ ಕೆಂಪು ಚಟ್ನಿ, ಗೊಡ್ಡು ಖಾರ ಅಂತ ಹೇಳ್ತೀವಲ್ಲ, ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಇದು. ರೊಟ್ಟಿ, ದೋಸೆ, ಇಡ್ಲಿ, ಚಪಾತಿ, ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಕೊನೆಯಲ್ಲೇ ರೈಸ್ ಜೊತೆಗೆ ರೈಸು, ತುಪ್ಪ, ಮೊಸರು, ಚಟ್ನಿ, ತುಪ್ಪ ಇದೆಲ್ಲ ತಿಂತಾ ಇದ್ರೆ ನನಗೆ ನೋಡ್ತಾ ಇದ್ರೇ ಬಾಯ ನೀರು ಬರ್ತಾಯಿದೆ, ತಿನ್ನಬೇಕು ಅನ್ನಿಸ್ತಾ ಇದೆ. ಎದ್ದೋಗ್ಬಿಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿ ಕೆಂಪುದಾಗಿ ಕಾಣ್ತಾ ಇದೆಯಲ್ಲ. ನೀವು ಸ್ವತಃ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಕೊನೆಯಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಹೇಗಿತ್ತು ಅಂತನ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋದಲ್ಲಿ ಏನೇನು ಮಾಡಿದೆ, ಯಾವುದೇ ಪ್ರೋಸೆಸ್ ಮಾಡಿದೆ ಅಂತ ಗೊತ್ತಾಗೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.